1ನೇ ತರಗತಿಯ ಪ್ರವೇಶಕ್ಕೆ ಇದ್ದ ವಯಸ್ಸು ಸಡಿಲ ಮಾಡಿದ್ದಾರೆ. 60 ದಿನಗಳಿಗೆ ವಿಸ್ತರಣೆ ಮಾಡಲಾಗಿದೆ. ಜೂನ್ 1 ಅಲ್ಲ, ಆಗಸ್ಟ್ 1 ಇದಕ್ಕೆ ಗಡುವು ಕೊಡ್ತಾ ಇದ್ದಾರೆ. ನೋಡಿ, ಇದು ತುಂಬ ಜನಕ್ಕೆ ತೀವ್ರ ಸಮಸ್ಯೆ ಆಗಿತ್ತು. ಅಯ್ಯೋ, ಜುಲೈಯಲ್ಲಿ ಬಾರ್ನ್ ಆಗಿಬಿಟ್ಟಿದ್ದಾರೆ, ಇನ್ನೊಂದು 15 ದಿನ ಹಿಂದೆ ಮುಂದೆ ಆಗಿತ್ತು ಅಂತಂದ್ರೂ ಸಮಸ್ಯೆ ಆಗ್ತಾ ಇರಲಿಲ್ಲ, ಮಕ್ಕಳು ಎಜುಕೇಷನ್ ವಿಚಾರ ಹಿನ್ನಡೆ ಆಗುತ್ತೆ, ಈ ಥರದ್ದೆಲ್ಲ ಲೆಕ್ಕಾಚಾರಗಳು ಕೇಳಿ ಬಂದಿತ್ತಲ್ಲ. ಸೊ ಇದು ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ನೋಡಿ, ರಾಜ್ಯದಲ್ಲಿ 1ನೇ ತರಗತಿಗೆ ದಾಖಲಾಗುವ ಮಗು ಜೂನ್ 1ಕ್ಕೆ ಕಡ್ಡಾಯವಾಗಿ 6 ವರ್ಷ ಪೂರೈಸಬೇಕು ಎಂಬ ನಿಯಮದಲ್ಲಿ 60 ದಿನಗಳ ರಿಯಾಯಿತಿಯನ್ನು ನೀಡಿದ್ದು, ಅದರಂತೆ ಆಗಸ್ಟ್ 1ಕ್ಕೆ 6 ವರ್ಷ ಪೂರೈಸಿದ ಮಗುವಿಗೂ ದಾಖಲಾತಿ ನೀಡೋದಕ್ಕೆ ಕಾಯಂ ತೀರ್ಮಾನ ಮಾಡಲಾಗಿದೆ. ಈ ಕುರಿತು ಸರ್ಕಾರ ವಿಧಾನಸಭೆಗೆ ಮಾಹಿತಿ ನೀಡಿದೆ. ಸೊ ಈ ಜೂನ್ 1 ಕಡ್ಡಾಯವಾಗಿ 6 ವರ್ಷ ಆಗಿರಬೇಕು ಅನ್ನೋದೇನಿತ್ತು, ಇದು ಕೆಲವು ಪೋಷಕರಿಗೆ ತಲೆಬಿಸಿ ಆಗ್ಬಿಟ್ಟಿತ್ತು. ಕೆಲವು ಮಕ್ಕಳು ಆಲ್ರೆಡಿ LKG ಎಲ್ಲ ಓದ್ತಾ ಇದ್ದಾವೆ. ಜುಲೈಗೂ ಅವರಿಗೆ 6 ವರ್ಷ ಆಗುತ್ತೆ ಅನ್ನೋ ಲೆಕ್ಕಾಚಾರ ಆಯಿತು, ಅಥವಾ ಒಂದು 15 ದಿನ 10 ದಿನ ಆ ವೇರಿಯೇಷನ್ಸ್ ಇರುತ್ತಲ್ಲ ಅದಕ್ಕೆ. ಸೊ 1 ವರ್ಷ ಕುತ್ಕೋಬೇಕಲ್ವ ಇವಾಗ ಮಕ್ಕಳು ಎಜುಕೇಷನಲ್ಲಿ ಅನ್ನೋದೊಂದು ಪ್ರಶ್ನೆ ಇತ್ತು. ಬಟ್ ಈಗ ಅದನ್ನೆಲ್ಲ ಸಡಿಲ ಮಾಡಿದ್ದಾರೆ. ಆಗಸ್ಟ್ 1ಕ್ಕೆ 6 ವರ್ಷ ತುಂಬಿದ ಮಗುವಿಗೂ 1ನೇ ತರಗತಿಗೆ ಪ್ರವೇಶ. ಈ ಹಿಂದೆ ಜೂನ್ 1ಕ್ಕೆ 6 ವರ್ಷ ಪೂರೈಸಬೇಕಾಗಿತ್ತು. ಈ ಬಗ್ಗೆ ಕಾನೂನು ಜಾರಿಗೆ ನಿರ್ಧಾರ ಮಾಡಿತ್ತು ರಾಜ್ಯ ಸರ್ಕಾರ. ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಾಗಿದೆ. ರಾಜ್ಯದಲ್ಲಿ 1ನೇ ತರಗತಿಗೆ ದಾಖಲಾಗುವ ಮಗು ಜೂನ್ 1ಕ್ಕೆ ಕಡ್ಡಾಯವಾಗಿ 6 ವರ್ಷ ಪೂರೈಸಬೇಕು ಎಂಬ ನಿಯಮದಲ್ಲಿ 60 ದಿನಗಳ ಸಡಿಲಿಕೆಯನ್ನು ಮಾಡಲಾಗಿದೆ. ಸೊ ಇದು ತುಂಬ ಪೋಷಕರಿಗೆ ಗುಡ್ ನ್ಯೂಸ್ ಅಂತ ಅನಿಸಿದೆ, ಒಂದು ರಿಲೀಫ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಾಂದರೆ ಮತ್ತೆ LKGಗೆ ಕೂರಿಸ್ಬೇಕಿತ್ತು, LKGನೇ ಓದಿಸ್ಬೇಕಾಗಿತ್ತು.